ಇದೆ. ಅದೇ ತರ ಇವತ್ತು ಯುನೈಟೆಡ್ ಫೈಟ್ ಜನತಾ ದಳ ಅವು ಕೂಡ ಸ್ವಲ್ಪ ದಿನ ಆಳ್ಕೆ ಮಾಡಿದ್ವು. ಆದ್ರೆ ಈಗಿರುವಾಗ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಲ್ಲಿ ಏನು ಮೀಸಲಾತಿಯನ್ನು ತುಂಬಬೇಕಾಗಿತ್ತು ಯಾವ ಇಲಾಖೆಯಲ್ಲೂ ಪೂರ್ತಿ ತುಂಬಿಲ್ಲ. ಅದರ ಒಳಗಡೆ ಬಂದು ಸುಮಾರು 35-40 ವರ್ಷಗಳ ಹಿಂದೆ ಪಂಜಾಬ್, ಹರಿಯಾಣ, ರಾಜಸ್ಥಾನಿ ಭಾಗದಾಗೆಲ್ಲ ಮೀಸಲಾತಿಯಲ್ಲಿ ಒಳ ಮೀಸಲಾತಿ ಕೊಡಬೇಕಂತ ಅಲ್ಲಿ ಅನ್ಯಾಯ ಆಗಿರೋ ಸಮುದಾಯಗಳು ಹೋರಾಟ ಮಾಡ್ಕೊಂಡು ಬಂದು ಸುಮಾರು 1975-76ರಲ್ಲಿ ಪರಪೂಜ ಕಾಂಚೀರಾಮ್ ಸಾಹೇಬರು ಚಂಬಾರಿಗೆ ಮತ್ತು ವಾಲ್ಮೀಕಿಗಳಿಗೆ ಒಟ್ಟಿಗೆ ಸೇರಿಸಿ ವಾಲ್ಮೀಕಿಗಳಿಗೆ ಬಹಳ ಅನ್ಯಾಯ ಆಗಿದೆ, ಉತ್ತರ ಭಾರತದಲ್ಲಿ ಅವ್ರು ಕಸ ಗುಡಿಸ್ತಾರೆ, ಸ್ಪರ್ಶಿದ್ದಾರೆ, ಪಿಟ್ಟು ತೆಗಿತಾರೆ, ಚಪ್ಪಲಿ ಹೊಲಿತಾರೆ, ಅವ್ರಿಗೆ ನೀವು ರಾಜ್ಯವನ್ನು ಬಿಟ್ಟುಕೊಡಬೇಕು, ಮೀಸಲಾತಿಯನ್ನ ಕೇಂದ್ರಕ್ಕೆ ನೀವು ಹೋಗ್ಬೇಕು, ವ್ಯಾಪಾರಕ್ಕೆ ನೀವು ಹೋಗ್ಬೇಕಂತ ಹೇಳಿ ಕಾಂಚೀರಾಮ್ ಸಾಹೇಬ್ರ ಸರ್ಕಾರದೊಂದಿಗೆ ಮಾತಾಡಿ ತೀರ್ಮಾನ ಮಾಡಿದ್ರು. ದಕ್ಷಿಣ ಭಾರತ ಕರ್ನಾಟಕ, ಆಂಧ್ರ, ಕೇರಳ, ತಮಿಳುನಾಡು, ಪಾಂಡಿಚೇರಿ, ತೆಲಂಗಾಣ ಒಳಗೊಂಡಂಗೆ ಸುಮಾರು 30-35 ವರ್ಷಗಳಿಂದ ಪಟ್ಟಿನಲ್ಲಿರುವಂತ ಮಾದಿಗ ಅಲ್ಲ, ಮಾದಿಗ ಮತ್ತು ಮಾದಿಗ ಸಂಬಂಧಿತ ನಮ್ಮ ಮಾದಿಗ ಸಮಾಜದ ಕೆಲವು ವಿರೋಧಿ ಗುಂಪುಗಳು ಒಂದ್ ಕಡೆ ಹೇಳ್ತಾರೆ ಮಾಧುಸ್ವಾಮಿ ವರದಿ ಜಾರಿ ಮಾಡುವಾಗ ಸದಾಶಿವ ಆಯೋಗನ ಮುಚ್ಚಿಬಿಟ್ಟಿದ್ದಾರೆ, ಅದನ್ನು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಅಂತಾರೆ. ಆದರೆ ಆ ಮಾಧುಸ್ವಾಮಿ ವರದಿ ಬಂದಂತದ್ದು ಬಿಜೆಪಿ ಸರ್ಕಾರದ ಈ ದಿನದ ಸಮಾವೇಶದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ರಾಜೂರವರೇ, ಸಮಾಜದ ಗೌರವಾನ್ವಿತ ಸಚಿವರಾದಂಥ ತಿಮ್ಮಾಪುರ್ ಸಾಹೇಬ್ರೆ, ನಮ್ಮೆಲ್ಲರಿಗೂ ಉತ್ತರ ಸೋದರಂತ ಇರದಂತ ಮಾರ್ಚಂದ್ರ ಮುನಿಯಪ್ಪನವರೇ, ಅದೇ ರೀತಿ ನಮಗೊಬ್ಬರು ಬ್ರದರ್ ತರ ಇರೋಂಥ ಎನ್ ಮೂರ್ತಿರವರೇ, ಹಾಗೂ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಸಮಾಜದ ಹಿರಿಯರೇ, ಗಣ್ಯರೇ, ಹಾಗೂ ಮುಂದೆ ನೆರೆದಿರ್ತಕ್ಕಂಥ ಎಲ್ಲ ಸಮಾಜದ ಬಂಧುಗಳೇ, ಸ್ನೇಹಿತರೆ, ಈ ಒಳ ಮೀಸಲಾತಿ ಹೋರಾಟಕ್ಕೆ ಸಂಬಂಧಪಟ್ಟಂಗೆ ನಮಗಿಂತನೂ ತಾವೆಲ್ಲ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿದ್ದೀರಾ. ನಾವು ಅಲ್ಲಿ ಇಲ್ಲಿ ಹೋರಾಟ ಮಾಡ್ತಾ ಇದ್ರು. ಯಾವಾಗ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಂತು ಆಗಸ್ಟ್ 1, 2024ರಂದು, ಅದಾದ ನಂತರ ದೊಡ್ಡ ಮಟ್ಟದಲ್ಲಿ ಸಕ್ರಿಯ ಆಗಿರೋರು. ಅಂಬೇಡ್ಕರ್ ಅವರು ಹೇಳಿದಂಗೆ ಆ ರಥನ ಎಳ್ಕೊಂಡು ಬಂದಿರೋರು ಇಲ್ಲಿ ತನಕ ಇಲ್ಲಿ ಕೂತಿರೋರು ನೀವೆಲ್ಲರೂ. ನಾವು ನಮ್ಮ ಕೈಲಾದಂತ ಆಗಸ್ಟ್ 1 ನಂತರ ದೊಡ್ಡ ಮಟ್ಟದಲ್ಲಿ ಎಳಿತಾ ಇದೀವಿ. ನಮ್ಮ ವಕೀಲರು ಯಾಕೆ ನಾವು ದೊಡ್ಡ ಮಟ್ಟದಲ್ಲಿ ಎಳೆಯಕ್ಕೆ ಬಂದ್ವಿ ಅಂತ ಅಂದ್ರೆ, ನಿಮಗೆ ಗೊತ್ತಿರಲಿ, ಆಗಸ್ಟ್ 1 ಏನು ಸಂವಿಧಾನ ಪೀಠ 7 ಜಡ್ಜಸ್ಗಳ ಸಂವಿಧಾನ ಪೀಠ ತೀರ್ಪು ಕೊಡ್ತು, ಅದು ಕಾನೂನಿನ ಸಬ್ಜೆಕ್ಟ್. ಅದು ಕಾನೂನಿನ ಸಬ್ಜೆಕ್ಟ್ ಆಗಿರೋದ್ರಿಂದ ನಮ್ಮ ಸಮಾಜಕ್ಕೆ ನಮಗೆ ತಿಳಿದಿರೋಂತ ಒಂದು ಕಾನೂನಿನ ವಿಚಾರವನ್ನ ತಿಳಿಸೋಸ್ಕರ ನಾವು ಗಟ್ಟಿಯಾಗಿ ಹೇಳಿದ್ವಿ. ಆ ಸಮಯದಿಂದ ಒಳ ಮೀಸಲಾತಿ ಬಗ್ಗೆ ಹಿಂದೆ ನಡೆದಂತ ಹೋರಾಟನೇ ಒಂದು ದಿಕ್ಕು, ಆಗಸ್ಟ್ 1, 2024ರ ನಂತರ ನಡೀತಾ ಇರೋದು ಒಂದು ದಿಕ್ಕು. ಯಾಕೆ ಹಿಂದೆ ನಡೆದದ್ದು ಒಂದು ದಿಕ್ಕು ಅಂತ ಅಂದ್ರೆ, ನಿಮ್ಗೆ ಗೊತ್ತಿದ್ದಂಗೆ ಒಳ ಮೀಸಲಾತಿ ಕೊಡ್ಲೇಬಾರದು ಅಂತ ಜಡ್ಜ್ಮೆಂಟ್ ಇತ್ತು ಮೊದಲು. ನಮ್ಗೆಲ್ಲ ಗೊತ್ತಿದೆ ಅದು. ಪರಿಶಿಷ್ಟ ಜಾತಿ ಒಳಗಡೆ ಒಳ ಮೀಸಲಾತಿ ಜಾರಿನೇ ಮಾಡಕ್ಕಾಗಲ್ಲ ಅಂತ ಇದ್ದಂತ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇತ್ತು. ಹಾಗಾಗಿ ನಮ್ಮ ಹೋರಾಟಗಳು ಮಾಡಿ ಅಂತ ಮನವಿ ಮಾಡ್ತಿದ್ವಿ ಸರ್ಕಾರಕ್ಕೆ ಹೊರತು ಮಾಡಲಿಕ್ಕೆ ಸರ್ಕಾರಕ್ಕೆ ಅಧಿಕಾರ ಇರಲಿಲ್ಲ. ಯಾವಾಗ ಆಗಸ್ಟ್ 1, 2024ರಂದು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಂತು, ಹಿಂದೆ ಇದ್ದಂತ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಡಿ.ವೈ. ಚಂದ್ರಚೂಡ್ ಅವರ ನೇತೃತ್ವದಲ್ಲಿ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ರು, ಪರಿಶಿಷ್ಟ ಜಾತಿ ಒಳಗಡೆ ಒಳ ಮೀಸಲಾತಿ ಕೊಡುವಂಥದ್ದು ಕಾನೂನು ಬಾಹಿರ ಅಲ್ಲ. ಪರಿಶಿಷ್ಟ ಜಾತಿ ಒಳಗಡೆ ನೀವು ಕೊಡಬಹುದು, ಆದರೆ ಒಳ ಮೀಸಲಾತಿ ಜಾರಿ ಮಾಡಬೇಕಾದ್ರೆ ಎಂಪರಿಕಲ್ ಡಾಟಾ ಇರಬೇಕು. ಆ ರಾಜ್ಯಗಳಲ್ಲಿ ಎಲ್ಲಿ ನೀವು ಜಾರಿ ಮಾಡಬೇಕು ಅಂತೀರಾ ಆ ರಾಜ್ಯಗಳಲ್ಲಿ ಎಂಪರಿಕಲ್ ಡಾಟಾ ಇರಬೇಕು ಅಂತ. ಎಂಪರಿಕಲ್ ಡಾಟಾ ಅನ್ನಂತಂದ್ರೆ ಒಂದು ಗೊಂದಲದ ಗೂಡಾಗ್ಬಿಟ್ಟಿದೆ ಅಲ್ವಾ? ಎಲ್ಲರೂ ಅದೇ ಫುಟ್ಬಾಲ್ ಓದಿದ್ದಾರೆ ಎಲ್ಲರಿಗೂ ಸೇರಿಸಿ. ಆದ್ರೆ ಎಂಪರಿಕಲ್ ಡಾಟಾ ಅಂತ ಅಂದ್ರೆ
ಪ್ರಾಯೋಗಿಕ ದತ್ತಾಂಶ ಅಂತ. ಆ ಪ್ರಾಯೋಗಿಕ ದತ್ತಾಂಶ ಅನ್ನೋಂಥದ್ದು ನಮ್ಮ ರಾಜ್ಯದಲ್ಲಿ ಯಾವುದು? ಸದಾಶಿವ ಆಯೋಗದ ವರದಿನೇ ಎಂಪರಿಕಲ್ ಡಾಟಾ ಅನ್ನೋಂಥದಕ್ಕೆ ಕೊಟ್ಟಿರುವಂತ ವರದಿ. ಸದಾಶಿವ ಆಯೋಗ ವರದಿ ನಿಮ್ಗೆ ಗೊತ್ತಿರಂಗೆ 2004ರಿಂದ 2012 ತನಕ ಅಧ್ಯಯನ ಮಾಡಿ ಎಲ್ಲ ಬಹುಶಃ ಇಲ್ಲಿರೋ ಹೋರಾಟಗಾರರಿಗೆ ಎಲ್ಲರಿಗೂ ಗೊತ್ತಿದೆ. ನಿಮ್ ತಾಲೂಕು ನಿಮ್ಮ ಹಳ್ಳಿಗಳಿಗೆಲ್ಲ ಅವರು ಕೂಡ ಬಂದು ಆ ಸಮೀಕ್ಷೆಯನ್ನು ಮಾಡಿರುವಂಥದ್ದು. ಸದಾಶಿವ ಆಯೋಗಕ್ಕೆ ಪರ್ಯಾಯವಾಗಿ ಯಾವ ವರದಿನೂ ಅಷ್ಟು ಗಟ್ಟಿಯಾಗಿ ಅಷ್ಟು ಸ್ಪಷ್ಟವಾಗಿ ಮಾಡಿಲ್ಲ ಈ ರಾಜ್ಯದಲ್ಲಿ. ಅದನ್ನ ಸ್ಥಾಪನೆ ಮಾಡಿದಂಥದ್ದು ಕೂಡ ಕಾಂಗ್ರೆಸ್ ಸರ್ಕಾರದವರೇ. ಅದಕ್ಕೆ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀವಿ. ಅದನ್ನ ಸ್ವೀಕಾರ ಮಾಡಿದಂಥವ್ರು ಬಿಜೆಪಿ ಸರ್ಕಾರದವರು. ಇಲ್ಲಿ ಕಾಂಗ್ರೆಸ್ ಬಿಜೆಪಿ ಅನ್ನೋ ಪ್ರಶ್ನೆ ಅಲ್ಲ. ಸದಾಶಿವ ಆಯೋಗಕ್ಕೆ ಎಲ್ಲರೂ ಕೂಡ ಅವರವರದೇ ಆದಂತ ಶಕ್ತಿನ ತುಂಬಿದರೆ ಅದನ್ನ ಅಂತಿಮಗೊಳಿಸಲಿಕ್ಕೆ ಎಲ್ಲರ ಪಾತ್ರ ಕೂಡ ಇದೆ. ನಮ್ಮ ಪ್ರಶ್ನೆ ಏನಪ್ಪ ನಮಗೆ ಕಾಡ್ತಾ ಇರೋದು ಅಂತ ಅಂದ್ರೆ, ಸದಾಶಿವ ವರದಿ ಜಾರಿ ಆದ ಮೇಲೆ ಬಿಜೆಪಿ ಸರ್ಕಾರದವರು ಮಾಧುಸ್ವಾಮಿ ಸಮಿತಿನೂ ಕೂಡ ಮಾಡಿ 15% 17% ಮಾಡಿ ಅದರಲ್ಲಿ ಮಾದಿಗರಿಗೆ 6 ಉಳ್ಕೋತು, ಒಲೆ ಸಮಾಜಕ್ಕೆ 5.5 ಆಯಿತು, ಬೋವಿಲ್ ಅಂಬಾಣಿಗೆ 4.5 ಆಯಿತು, ಅಲೆಮಾರಿಗಳಿಗೆ ಒಂದಾಗೆ ಉಳ್ಕೋತದ್ದು. ಅದೊಂದ್ ಕಡೆ ಇರಲಿ, ಆ ವಿಚಾರಕ್ಕೆ ಹೋಗೋದು ಬೇಡ. ಈಗ ಮಾಧುಸ್ವಾಮಿ ಕಮಿಟಿ ಮಾಡುವಂತ ಸಂದರ್ಭದಲ್ಲೂ ಕೂಡ ಆ ವರದಿ ಯಾರ್ಯಾರು ಓದಿದ್ದೀರಾ, ಆ ಕೊನೆ ಪ್ಯಾರಾಗ್ರಾಫ್ ನಲ್ಲಿ ಅದು ಬಹಳ ಸ್ಪಷ್ಟವಾಗಿದೆ. ಸದಾಶಿವ ಆಯೋಗ ಕಮಿಷನ್ ವರದಿನೂ ಪರಿಗಣಿಸಿ ಮಾಧುಸ್ವಾಮಿ ವರದಿನಲ್ಲಿ ಬಂದಿರೋಂಥ ಅಂಶಗಳನ್ನು ಜೋಡಿಸಿ ಈ ವರದಿನ ಮಾಡಿರೋದು ಅಂತ ಹಂಗೇಳಿ ಸದಾಶಿವ ಆಯೋಗ ಕಮಿಷನ್ ಮುಚ್ಚಿದಿವಿ ಅಂತ ಹೇಳುತ್ತೆ. ಯಾವುದು? ಮಾಧುಸ್ವಾಮಿ ಕಮಿಟಿನಲ್ಲಿ. ಆದರೆ ನಮಗೇನಪ್ಪ ಆತಂಕ ಅಂತ ಅಂದ್ರೆ, ಕಾಂಗ್ರೆಸ್ ಸರ್ಕಾರ ಇವತ್ತು ಅಧಿಕಾರದಲ್ಲಿದೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರನೇ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಂದಿರೋದು ಆಗಸ್ಟ್ 1, 2024. ಆ ಜಡ್ಜ್ಮೆಂಟ್ ಬರುವಾಗ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ನಾವು ಕೇಳಬೇಕಾಗಿರೋದು ಯಾರಿಗೆ? ಕಾಂಗ್ರೆಸ್ ಸರ್ಕಾರಕ್ಕೆ ಕೇಳಬೇಕು. ಅದೇನು